ಕರ್ನಾಟಕ ವಿಶ್ವವಿದ್ಯಾಲಯದ ಬಿಕಾಂ 3ನೇ ಸೆಮಿಸ್ಟರ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಿ ಸಾಧನೆ ಮಾಡಿದ್ದಾರೆ. ಶೀತಲ್ ಅವರ್ಸೇಕರ್ 94.14% ಪಡೆದು ಪ್ರಥಮ, ನಯನ ಹೆಗಡೆ 93.57% ಪಡೆದು ದ್ವಿತೀಯ, ಅಭಿಷೇಕ್ ಶೇಟ್ 93% ಪಡೆದು ತೃತೀಯ, ಭವ್ಯ ಹೆಗಡೆ 92.71%, ಪವಿತ್ರ ಮೊಗೇರ್ 91.71%, ಶ್ರೀಲಕ್ಷ್ಮಿ ವಿ ಹೆಗಡೆ 91.43% ಹಾಗೂ ಸಂಜಯ್ ಪಿ ಗೌಡರ್ 91.43% ಪಡೆದು ಉತ್ತಮ ಫಲಿತಾಂಶ ಪಡೆದಿದ್ದಾರೆ. ಅತ್ಯುತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿ ಸಮೂಹಕ್ಕೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ, ಗೌರವ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಶೆಟ್ಟಿ, ಉಪಸಮಿತಿ ಅಧ್ಯಕ್ಷ ವರೀಂದ್ರ ಕಾಮತ್, ಪ್ರಾಚಾರ್ಯ ವಿಆರ್ ಭಟ್ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಕೆರೆಕೈ ಹತ್ತಿರ ಬೆಟ್ಟ ಜಾಗ ಅತಿಕ್ರಮಣವಾಗ್ತಾ ಇದ್ದು, ಇದರಲ್ಲಿ ರಿಯಲ್ ಎಸ್ಟೇಟ್ ಕೈವಾಡ ಇರುವ ಶಂಕೆ ಇದೆ. ಹೀಗಾಗಿ ಈ ಅಕ್ರಮ ಅತಿಕ್ರಮಣವನ್ನ ತಡೆಯಬೇಕು ಎಂದು ಆಗ್ರಹಿಸಿ ರಾಷ್ಟ್ರೀಯ ದಲಿತ ಸಮಿತಿಯ ರಾಜ್ಯ ಮಹಿಳಾ ಅಧ್ಯಕ್ಷೆ ಯಶೋಧ ವೈ ಶಿರಸಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಕೆರೆಕೈ ಹತ್ತಿರದ ಇಂಡಸ್ಟ್ರಿಯಲ್ ಏರಿಯಾದ ಎದುರುಗಡೆ ರೈತರ ಬೆಟ್ಟಗಳ ಅತಿಕ್ರಮಣ ಆಗುತ್ತಿದೆ. ಈ ಬಗ್ಗೆ ವ್ಯಾಪಕ ದೂರುಗಳು ಬರ್ತಾ ಇದ್ದು, ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಬೆಟ್ಟ ಬಳಕೆದಾರರು ಅಕ್ರಮ ತಡೆಯಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗುತ್ತಿಲ್ಲ. ಈಗಲಾದರೂ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಆಗಿರುವ ಅತಿಕ್ರಮಣವನ್ನು ತಡೆದು ಖುಲ್ಲಾಪಡಿಸಬೇಕು ಎಂದು ಎಸಿ ಅವರಿಗೆ ನೀಡಿದ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬೆಂಗಳೂರಿನಿಂದ ಬನವಾಸಿಗೆ ತೆರಳಲು ತೊಂದರೆ ಆಗ್ತಾ ಇದ್ದು, ಹೆಚ್ಚುವರಿ ಬಸ್ ಬಿಡುವಂತೆ ಒತ್ತಾಯಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸುವುದಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಿಂದುಳಿದ ವರ್ಗಗಳ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ನಾಗರಾಜ್ ವಿ ಕಟ್ಟಿಮನೆ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಭಾನುವಾರ ಬೆಳಗ್ಗೆ 11 ಗಂಟೆಗೆ ನವಣಗೇರಿ ಕ್ರಾಸ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಶಿರಸಿ ಬನವಾಸಿ ಬಸ್ ಪ್ರತಿದಿನ ಬೆಳಗ್ಗೆ 9:30ಕ್ಕೆ ಬೆಂಗಳೂರಿಗೆ ಬಂದು ಬನವಾಸಿಗೆ ಹೋಗುವಂತೆ ಹಾಗೂ ಸಾಯಂಕಾಲ 4:30ಕ್ಕೆ ಬನವಾಸಿಯಿಂದ ಬಿಡುವ ಬಸ್ ಬೆಂಗಳೂರಿಗೆ ಬಂದು ಶಿರಸಿಗೆ ಹೋಗುವಂತೆ ಬಸ್ ಬಿಡಲು ಹಲವಾರು ಬಾರಿ ಮನವಿ ಮಾಡಲಾಗಿದೆ. ಆದರೂ ಅಧಿಕಾರಿಗಳು ಸ್ಪಂದಿಸದೇ ಇರೋದ್ರಿಂದ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ್ದಾರೆ.